ಎಲ್ಲರಿಗೂ ನಮಸ್ಕಾರ. ಪರಮಾನಂದ ಚಾನಲ್ಗೆ ಸ್ವಾಗತ. ಈ ದಿನ ಅಧಿಕ ಮಾಸದ ಬಗ್ಗೆ ತಿಳಿದುಕೊಳ್ಳೋಣ. ಅಧಿಕ ಮಾಸ ಪದದ ಅರ್ಥ, ಇದು ಹೇಗೆ ಬಂತು, ಇದರ ಮಹತ್ವವನ್ನು ನೋಡೋಣ. ಅಧಿಕ ಮಾಸ ಹೆಚ್ಚುವರಿ ತಿಂಗಳು, ಹೆಚ್ಚಾಗಿ ಬಂದಿರುವ ದಿನಗಳು. ಅಧಿಕ ಮಾಸ ಹೇಗೆ ಬಂತು? ನಮ್ಮ ಭಾರತೀಯ ಕ್ಯಾಲೆಂಡರ್ ಪ್ರಕಾರ ಚಂದ್ರ ಮತ್ತು ಸೂರ್ಯನ ಚಲನೆಯ ಮೇಲೆ ಆಧಾರಗೊಂಡಿದೆ. ಒಂದು ಚಂದ್ರನ ಚಲನೆ, ಚಾಂದ್ರಮಾನ ಅಂತ ಕರಿತೀವಿ. ಒಂದು ವರ್ಷಕ್ಕೆ 354 ದಿನಗಳು, 354 ಡೇಸ್. ಸೆಕೆಂಡ್ ಒನ್ನು ಸೂರ್ಯನ ಚಲನೆ, ಸೌರಮಾನ. ಒಂದು ವರ್ಷಕ್ಕೆ 365 ದಿನಗಳು, 365 ಡೇಸ್. ಇವೆರಡರ ಮಧ್ಯೆ ಸುಮಾರು 11 ದಿನಗಳ ವ್ಯತ್ಯಾಸ ಬರುತ್ತೆ. ಒಂದು ವರ್ಷಕ್ಕೆ 11 ದಿನ, 2 ವರ್ಷಕ್ಕೆ 22 ದಿನ, 3 ವರ್ಷಕ್ಕೆ 33 ದಿನ ವ್ಯತ್ಯಾಸವೇ 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಬರುತ್ತದೆ. ಈ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೀತಾರೆ. ಹೇಗೆ ಬಂತು ಈ ಹೆಸರು ಅಂತ ಸಣ್ಣ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಹಿಂದಿನ ಕಾಲದಲ್ಲಿ ಈ ಮಾಸವನ್ನು ಯಾರೂ ಸ್ವೀಕರಿಸ್ತಾ ಇರಲಿಲ್ಲ. ಎಲ್ಲರೂ ತಿರಸ್ಕಾರ ಮಾಡ್ತಿದ್ರು. ಇದನ್ನು ಮಲಮಾಸ ಅಂತ ಕರೀತಾ ಇದ್ರು. ಆಗ ಈ ಮಾಸಕ್ಕೆ ತುಂಬ ದುಃಖ ಬಂದು, ಬೇಸರ ಬಂದು ಮಹಾವಿಷ್ಣುವಿನ ಬಳಿ ಶರಣು ಹೋಯಿತು. ಆಗ ವಿಷ್ಣು ಪರಮಾತ್ಮ ದಯಾಮಯಿ, ಕರುಣಾಮಯಿ ಆಶೀರ್ವಾದ ಮಾಡ್ತಾನೆ. ಏನಂತ? ನಿನ್ನ ಮಾಸ ನನ್ನದೇ ಸ್ವರೂಪದಿಂದ ಪ್ರಖ್ಯಾತಿ ಹೊಂದುತ್ತೆ ಅಂತ. ಈ ಮಾಸದಲ್ಲಿ ಏನೇ ಕೆಲಸ ಮಾಡಲಿ ಅಧಿಕ ಫಲವನ್ನು ನಾನು ಕೊಡ್ತೀನಿ ಅಂತ ಪುರುಷೋತ್ತಮ ಮಾಸ ಅಂತ ಪ್ರಸಿದ್ಧಿ ಹೊಂದಿತು. ಹಾಗಾದರೆ ಈ ಮಾಸದಲ್ಲಿ ಏನೇನು ಮಾಡ್ಬೋದು? ಈ ಮಾಸದಲ್ಲಿ ಏನು ಮಾಡ್ಬೋದು ಅಂದರೆ ಪೂಜೆ, ತಪ, ಜಪ, ಪಾರಾಯಣ, ದಾನ, ಭಕ್ತಿ. ನಾವು ಎಷ್ಟು ಆರಾಧನೆ ಮಾಡ್ತೀವೋ ಭಗವಂತನನ್ನು ಅಷ್ಟು ಅಧಿಕ ಫಲವನ್ನು ನೀಡ್ತಾರೆ. ಮುಖ್ಯವಾಗಿ ಈ ಮಾಸದಲ್ಲಿ 33 ವಸ್ತುಗಳ ದಾನವನ್ನು ಮಾಡ್ತಾರೆ. ಯಾರಿಗೆ ಮಾಡ್ತಾರೆ? ಯಾರಿಗೆ ನೆಸಸರಿ ಇರುತ್ತೋ ಅವ್ರಿಗೆ ಮಾಡೋದು ದಾನ. ಇರೋರು ಮಾಡಿಕೊಂಡ್ರೆ ಅದು ಎಕ್ಸ್ಚೇಂಜ್ ಆಗುತ್ತೆ. ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಯಾರೂ ಮಾಡೋದಿಲ್ಲ. ಆದಷ್ಟು ಈ ಮಾಸವನ್ನು ನಮ್ಮ ಅಂತರಂಗ ಶುದ್ಧಿಗಾಗಿ ಉಪಯೋಗಿಸಬೇಕು. ವಿಷ್ಣುವಿನ ಆರಾಧನೆ, ಪಾರಾಯಣ, ಭಗವದ್ಗೀತೆ, ನಾಮಸ್ಮರಣೆ, ನಿಸ್ವಾರ್ಥ ಪ್ರೀತಿಯಿಂದ ಭಗವಂತನನ್ನು ಆರಾಧನೆ ಮಾಡೋದೇ ವಿಶೇಷ. ಎಲ್ಲರಿಗೂ ಧನ್ಯವಾದಗಳು.